ಕೂಡ 60ನೇ ವರ್ಷಕ್ಕೆ ಒಂದು ರಿಟೈರ್ಡ್ ಆಗ್ತಾರೆ. ಆದ್ರೆ ಅದಕ್ಕಿಂತ ಮುಂಚೆ ನೀವು ರಿಟೈರ್ಮೆಂಟ್ ಅನ್ನ ಪಡ್ಕೊಂಡು ಒಳ್ಳೆ ಲೈಫ್ ಅನ್ನ ಲೀಡ್ ಮಾಡಬೇಕು ಅಂತ ಇದ್ದೀರಾ. ಹಾಗಾದ್ರೆ ನಾನ್ ಹೇಳುವಂತ ಈ 6 ಫಾರ್ಮುಲಾನ ತಪ್ಪದೇ ಫಾಲೋ ಮಾಡಿ. ಮೊದಲನೇದಾಗಿ ಅರ್ಲಿ ರಿಟೈರ್ಮೆಂಟ್ ಫಾರ್ಮುಲಾ ಅಂದ್ರೆ ನಿಮ್ಮ ಒಂದು ಆನ್ಯುವಲಿ ಖರ್ಚು ಏನಿರುತ್ತೋ ಅದು ನಿಮಗೆ ಎಷ್ಟು ವರ್ಷಕ್ಕೆ ಬೇಕು ಅನ್ನುವಂಥದ್ದನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ನಿಮ್ಮ ಒಂದು ವರ್ಷದ ಖರ್ಚು 6 ಲಕ್ಷ ಬಂತು ಅಂತಂದ್ರೆ ನಿಮ್ಗದು 30 ವರ್ಷಕ್ಕೆ ಬೇಕು ಅಂತಂದ್ರೆ ಇಂಟು 30 ಮಾಡಿದ್ರೆ 1.8 ಕೋಟಿ ಬರುತ್ತೆ. ಅಂದ್ರೆ ನೀವು ರಿಟೈರ್ಮೆಂಟ್ ಆಗ್ಬೇಕು ಅಂತಂದ್ರೆ ನಿಮ್ಮ ಅಕೌಂಟ್ ನಲ್ಲಿ ಇಷ್ಟು ದುಡ್ಡು ಇರಬೇಕಾಗತ್ತೆ. ಇನ್ನು ಎರಡನೇದಾಗಿ 4% ರೂಲ್ ಅಂದ್ರೆ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋ ಯಾವ ರೀತಿಯಾಗಿ ಇರಬೇಕು ಅಂತಂದ್ರೆ ನೀವು ಪ್ರತಿ ವರ್ಷ ಅದರಿಂದ 4% ವಿಡ್ರಾ ಮಾಡ್ತಾ ಬಂತು ಅಂತಂದ್ರೂ ಕೂಡ ನಿಮ್ಮ ಜೀವನ ಆರಾಮಾಗಿ ಇರೋ ತರ ಇರಬೇಕು. ಅಂದ್ರೆ ಕ್ಯಾಲ್ಕುಲೇಷನ್ ಹೇಳಬೇಕು ಅಂತಂದ್ರೆ ವರ್ಷದ ಖರ್ಚು 6 ಲಕ್ಷ ಇತ್ತು ಅಂತಂದ್ರೆ ಇಂಟು 25 ಮಾಡಿದಾಗ 1.5 ಕೋಟಿ ರೂಪಾಯಿ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಪ್ಲಾನ್ ಇರಬೇಕಾಗುತ್ತೆ. ಇನ್ನು ಮೂರನೇದಾಗಿ ಮಂತ್ಲಿ ಸೇವಿಂಗ್ಸ್ ಅನ್ನ ಹೇಗ್ ಮಾಡ್ಕೊಳ್ತೀರಾ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ನೀವು 25ನೇ ವಯಸ್ಸಿಗೆ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅನ್ನ ಶುರು ಮಾಡ್ಕೊಂಡ್ರಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ಮ್ಯೂಚುವಲ್ ಫಂಡ್ ಅಂತಂದ್ರೆ 15,000 ಪ್ರತಿ ತಿಂಗಳು ನೀವು 20 ವರ್ಷದವರೆಗೆ ಇನ್ವೆಸ್ಟ್ ಮಾಡ್ತಾ ಬಂದ್ರಿ ಅಂತಂದ್ರೆ 45 ವರ್ಷ ಆದ್ಮೇಲೆ ನಿಮ್ಗೆ ಸುಮಾರು 1.5 ಕೋಟಿ ರೂಪಾಯಿ ಸಿಗುತ್ತೆ. ಇನ್ನು ನಾಲ್ಕನೇದಾಗಿ ಮಲ್ಟಿಪಲ್ ಇನ್ಕಮ್ ಸೋರ್ಸ್ ಅಂದ್ರೆ ಒಂದೇ ಆದಾಯವನ್ನ ನಂಬ್ಕೊಂಡಿರಬಾರ್ದು. ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, ಮನೆ ಬಾಡಿಗೆ ಬರೋದಾಗಿರ್ಬೋದು, ಸೈಡ್ ಬಿಸ್ನೆಸ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಗೆ ಹೆಚ್ಚಿನ ಒಂದು ಸೇವಿಂಗ್ಸ್ ಅನ್ನ ಮಾಡ್ತಾ ಬರ್ಬೋದು. ಇನ್ನು ಐದನೇದಾಗಿ ರೆಡ್ಯೂಸ್ ಎಕ್ಸ್ಪೆನ್ಸಸ್ ಸ್ಮಾರ್ಟ್ ಇನ್ವೆಸ್ಟಿಂಗ್ ಅಂದ್ರೆ ಸಿಂಪಲ್ ಅನ್ನೆಸೆಸರಿ ಖರ್ಚುಗಳನ್ನ ಮಾಡೋದಕ್ಕೆ ಹೋಗಬೇಡಿ. ಎಲ್ಲಿ ಒಳ್ಳೆ ರಿಟರ್ನ್ ಸಿಗುತ್ತೋ, ಎಲ್ಲಿ ಹೆಚ್ಚು ಲಾಭ ಸಿಗುತ್ತೋ ಅದ್ರ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಇನ್ನು ಕೊನೆಯದಾಗಿ ತುಂಬಾ ಇಂಪಾರ್ಟೆಂಟ್ ಫೈರ್ ಮೂವ್ಮೆಂಟ್ ಅಂದ್ರೆ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ರಿಟೈರ್ ಅರ್ಲಿ ಅಂದ್ರೆ ನೀವು ಯಾವ ರೀತಿಯಾಗಿ ಹೆಚ್ಚೆಚ್ಚು ಸೇವಿಂಗ್ಸ್ ಅನ್ನ ಮಾಡ್ತಾ ಹೋಗ್ತಿರೋ ಅಷ್ಟು ಬೇಗ ನೀವು ರಿಟೈರ್ಡ್ ಆಗ್ಬೋದು. ಈಗ ಏನ್ ಟ್ರೆಂಡ್ ಶುರುವಾಗಿದೆ ಅಂತಂದ್ರೆ 50ರಿಂದ 70% ನಷ್ಟು ಸೇವಿಂಗ್ಸ್ ಅನ್ನ ಜನ ಮಾಡ್ತಾ ಇದ್ದಾರೆ. ಹಾಗಾಗಿ 30-40ರಲ್ಲೇ ರಿಟೈರ್ಮೆಂಟ್ ಅನ್ನ ಪಡ್ಕೊಂಡು ಒಳ್ಳೆ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಾರೆ. ಸೊ ಈ 6 ಫಾರ್ಮುಲಾದಲ್ಲಿ ನೀವ್ ಯಾವ ಪ್ಲಾನ್ ಅನ್ನ ಆಯ್ಕೆ ಮಾಡ್ಕೊಳ್ತೀರಾ? ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಬಾಸ್ ವಾಲಾ, ಬಿ ದ ಬಾಸ್.